ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವೀಡಿಯೋದಲ್ಲಿ ಕುಂಬಳಕಾಯಿಯಿಂದ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿ ಬಂದಿದೆ. ಟೇಸ್ಟು ಸೂಪರಾಗಿರುತ್ತೆ ಗೊತ್ತಾ. ಈ ಕುಂಬಳಕಾಯಿನ ತುಂಬ ಜನ ಪಲ್ಯನೂ ಮಾಡ್ಕೋತಾರೆ, ಆಮೇಲೆ ಬೇಯಿಸ್ಕೊಂಡು ತಿಂತೀವಿ ಅಲ್ವಾ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕುಂಬಳಕಾಯಿ ಹಲ್ವಾ, ನಮ್ಮ ಮನೇಲಿ ಹಲ್ವಾ ಎಲ್ರಿಗೂ ಇಷ್ಟ. ಹಾಗಾಗಿ ಇವತ್ತು ನಾನು ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನಾನು ಕುಂಬಳಕಾಯಿನ ಕಟ್ ಮಾಡ್ಕೊಂಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗ್ದಿಟ್ಟು ಈ ಥರ ಪೀಸ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಪೀಲರಿಂದ ಈ ಸಿಪ್ಪೆ ತೆಗಿಬೇಕಲ್ವಾ. ಪೀಲರಿಂದ ಪೀಲ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಕುಂಬಳಕಾಯಿ ಸಿಪ್ಪೆ ತೆಗಿಯೋದು ಸ್ವಲ್ಪ ಕಷ್ಟ. ಇದು ಅದಕ್ಕೆ ಪೀಲರಿಂದ ತೆಗಿತಾರೆ, ಕೆಲವರು ಇಳಿಗೆ ಮಣೆಯಿಂದ ತೆಗಿತಾರೆ, ಕೆಲವರು ಇದು ಚಾಕುಯಿಂದನೂ ತೆಗಿತಾರೆ. ಸ್ವಲ್ಪ ಕಷ್ಟ ಅನಿಸುತ್ತೆ ಇದು ಗಟ್ಟಿ ಇರೋದ್ರಿಂದ ಸಿಪ್ಪೆ. ಅದಕ್ಕೆ ನಾನು ಇಲ್ಲಿ ನೋಡಿ ಒಂದು ಈಸಿಯಾಗಿರೋ ಮೆಥಡ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನಾವು ಇದನ್ನು ಪೀಲ್ ಮಾಡ್ಕೋಬೋದು. ನೋಡಿ, ಪೀಲ್ ಮಾಡೋದು ಎಷ್ಟು ಕಷ್ಟ ಆಗ್ತಾಯಿದೆ ಅಲ್ವಾ. ಈ ಥರ ಎಲ್ಲ ತೆಗಿಯೋದು ತುಂಬ ಗಟ್ಟಿ ಇರುತ್ತೆ ಅದು ಸಿಪ್ಪೆ. ಅದಕ್ಕೆ ನಾನಿವಾಗ ನೋಡಿ ಈಸಿ ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಇದು ಕೊಬ್ಬರಿ ತುರಿಯೋದೇನಿರುತ್ತಲ್ವ, ಈ ಕೊಬ್ಬರಿ ತುರಿಯೋದ್ರಿಂದ ಮೇಲ್ಗಡೆ ಸಿಪ್ಪೆ ಹೋಗೋವರೆಗೂ ಮಾತ್ರ ಲೈಟಾಗಿ ಈ ಥರ ಇದನ್ನು ತುರಿತಾ ಇದ್ದರೆ ಅದು ಸಿಪ್ಪೆ ಮಾತ್ರನೇ ಹೋಗುತ್ತೆ. ಎಷ್ಟು ಈಸಿಯಾಗಿ ನಾವು ಈ ಸಿಪ್ಪೆನ ತೆಗೆದು ಇಟ್ಕೋಬೋದು. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಪೀಲರಿಂದ ನೀಟಾಗಿ ಅದನ್ನು ತೆಗ್ದು ಇಟ್ಕೊಂಡು ಎಲ್ಲದನ್ನು ಇದೇ ಥರ ಮಾಡಿಕೊಂಡ್ರೆ ಎಷ್ಟು ಆರಾಮಾಗಿ ಬೇಗನೆ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ಎಲ್ಲದನ್ನು ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ಕುಂಬಳಕಾಯಿನ ತುರಿದು ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಅಷ್ಟನ್ನು ತುರಿದು ಇಟ್ಕೊಂಡಿದ್ದೀನಿ ನಾನು. ಇದೇನು ಸಕ್ಕರೆ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ 3 ಬಟ್ಲು ಸಕ್ಕರೆ ಕುಂಬಳಕಾಯಿ ತುರಿ ಬಂದಿದೆ. 3/4 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಇರುತ್ತೋ ಅದು ಹಾಕ್ಕೋಬೋದು. ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಕೋವಾ, ಸ್ವಲ್ಪ ತುಪ್ಪ. ಕೋವಾ ಇದ್ರೇ ಸಕ್ಕತ್ತಾಗಿ ಬರೋದು ಕುಂಬಳಕಾಯಿ ಹಲ್ವಾ. ಆಮೇಲೆ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ವ, ಅದಕ್ಕೆ ನಾನು ಒಂದು 3/4 ಕಪ್ಪಷ್ಟು 3/4 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಪ್ಯಾನ್ ಬಿಸಿಗಿಟ್ಟು ತುಪ್ಪ ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಆಗ್ತಿದ್ದಂಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕಲ್ವ. ನಾನು ಅದಕ್ಕೆ ಮತ್ತು ಇದೇ ಬಾಣಲಿಯಲ್ಲೇ ನಾನು ಫಸ್ಟ್ ಡ್ರೈ ಫ್ರೂಟ್ಸ್ನ ಮಾಡಿಟ್ಕೋತಾ ಇದ್ದೀನಿ. ಫಸ್ಟ್ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕಬೇಕು. ದ್ರಾಕ್ಷಿನೂ ಒಟ್ಟಿಗೆ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ, ಫ್ರೈ ಆಗಿಬಿಡುತ್ತೆ ಅದು. ಅದಕ್ಕೆ ನಾನು ಫಸ್ಟ್ ಅವೆಲ್ಲ ನೋಡಿ ಗೋಲ್ಡನ್ ಬ್ರೌನ್ ಆದಮೇಲೆ ದ್ರಾಕ್ಷಿ ಹಾಕ್ಬಿಟ್ಟು ಎಲ್ಲದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ತುಪ್ಪನೂ ಕಾದಿರುತ್ತಲ್ವ, ಅದೇ ತುಪ್ಪ ಸಾಕು ನಮಗೆ. ಅದಕ್ಕೆ ನಾನಿವಾಗ ಈ ಕುಂಬಳಕಾಯಿದೇನು ತುರಿದು ಇಟ್ಕೊಂಡಿದ್ವಿ ಅಲ್ವ, ಇದನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಸಿ ಇರುತ್ತಲ್ವ, ಸ್ವಲ್ಪ ಹೈ ಫ್ಲೇಮ್ ಇದ್ರೂ ಓಕೆ ಇದಕ್ಕೆ. ಆಮೇಲೆ ಸ್ವಲ್ಪ ಒಂದು ನಿಮಿಷ 2 ನಿಮಿಷ ಆದಮೇಲೆ ನಾವು ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಸ್ಮೆಲ್ ಹೋಗೋವರೆಗೂ ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ತಾನೆ ಇರಬೇಕು. ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ತುಂಬ ಬಿಟ್ಬಿಟ್ರೆ ಕೆಳಗಡೆದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸ್ಮೆಲ್ ಹೋಗೋವರೆಗೂ ಚೆನ್ನಾಗಾಗಿರುತ್ತೆ ಕೆಳಗಡೆದು, ಮೇಲಿಂದ ಮಾತ್ರ ಹಾಗೆ ಇರುತ್ತೆ. ಅದಕ್ಕೆ ಈ ಥರ ಒಂದು ಸೌಟಿಂದ ಕೈ ಆಡಿಸ್ತಾನೆ ಇದ್ದರೆ ನೀಟಾಗಿ ಎಲ್ಲದು ಈಕ್ವಲಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ನೋಡಿ, ಸ್ವಲ್ಪ ತುಪ್ಪ ಏನಾದರೂ ಕಡಿಮೆ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಥರದ್ದು ಏನಾದರೂ ಹಲ್ವಾ ಮತ್ತು ಬೇರೆ ಥರ ಏನಾದರೂ ಸ್ವೀಟ್ಸು ಮಾಡಬೇಕು ಅಂದರೆ ಈ ನಾನ್ ಸ್ಟಿಕ್ ಬಾಣಲಿಯಲ್ಲೇ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಅಂದರೆ ತಳ ಹಿಡಿಯಲ್ಲ, ಏನಾಗಲ್ಲ, ಸ್ವೀಟ್ ಚೆನ್ನಾಗಾಗುತ್ತೆ ಇದರಲ್ಲಿ ಮಾಡೋದ್ರಿಂದ. ನೋಡಿ, ಇವಾಗ ಹಂಗೆ ಸ್ವಲ್ಪ ಕಲರು ಚೇಂಜ್ ಆಗ್ತಾಯಿದೆ. ಆಮೇಲೆ ಹಸಿದು ಸ್ಮೆಲ್ ಕೂಡ ಹೋಗ್ಬಿಟ್ಟು ಸ್ವಲ್ಪ ಘಮನೂ ಬರ್ತಾಯಿದೆ. ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಲ್ವ, ನನಗೆ ಸ್ಮೆಲ್ ಕೂಡ ಗೊತ್ತಾಗ್ತಾ ಇದೆ. ತುಪ್ಪದ್ದು ಘಮ ಸ್ಮೆಲ್ ಈ ಕುಂಬಳಕಾಯಿದು ಚೆನ್ನಾಗಿ ಅನಿಸುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಯಿತು, ಕ್ವಾಂಟಿಟಿ ಕಡಿಮೆ ಆಯಿತು, ಆಮೇಲೆ ಘಮನೂ ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾವು ಏನು ಸಕ್ಕರೆ ತೊಗೊಂಡಿದ್ವಿ ಅಲ್ವ, ಆ ಸಕ್ಕರೆನ ಹಾಕ್ಕೊಳ್ಳೋಣ. ನಾನು ಇಲ್ಲಿ 3 ಬಟ್ಲು ಕುಂಬಳಕಾಯಿ ತುರಿಗೆ ನಾನು 3/4 ಬಟ್ಲು ಸಕ್ಕರೆ ಅಷ್ಟೇ ತೊಗೊಂಡಿರೋದು. ಕರೆಕ್ಟಾಗಿ ಬಂದಿದೆ ಇದು ಸ್ವೀಟು. ಆ ಸಕ್ಕರೆನೂ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಸಕ್ಕರೆ ಹಾಕಿದ್ಮೇಲೆ ಇದು ಫುಲ್ ನೀರು ಹೊಡೆಯುತ್ತೆ. ಇದೆಲ್ಲ ಚೆನ್ನಾಗಿ ಎಲ್ಲ ಸಕ್ಕರೆ ಕರಗಿಬಿಟ್ಟು ಇದೆಲ್ಲ ನೀಟಾಗಿ ಕುದಿಬೇಕು. ಒಂದು 5 ನಿಮಿಷ ಚೆನ್ನಾಗಿ ಇದು ಕುದಿಲಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಹಂಗಾದ್ರೇ ಟೇಸ್ಟು ಹಲ್ವದ್ದು ಟೇಸ್ಟು ತುಂಬ ಸಕ್ಕತ್ತಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಕೈ ಆಡಿಸ್ತಾನೆ ಇರೋಣ. ಚೆನ್ನಾಗಿ ಕುದೀತಾ ಇರಲಿ. ಇದನ್ನು ಒಂದು 5 ನಿಮಿಷ ಆದ್ರೂ ಕುದಿಸ್ಬೇಕು. ಇದನ್ನು ನಾವು ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗಿ ಅದು ನೀರು ಥರ ಆಗಿ ಆಮೇಲೆ ಒಂದು ಗಟ್ಟಿ ಥರ ಬರುತ್ತೆ. ಆ ಕನ್ಸಿಸ್ಟೆನ್ಸಿ ಆಗೋವರೆಗೂ
ನಾವು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವ. ಇವಾಗ ಈ ಒಂದು ಟೈಮಲ್ಲಿ ನಾವು ಕೋವನ ಹಾಕೋಣ. ಕೋವ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಕೋವ ಅದೆಲ್ಲ ನೀಟಾಗಿ ನಾವೇನು ಹಲ್ವಾದಲ್ಲಿ ಹಾಕ್ತೀವಲ್ವ, ನೀಟಾಗೆಲ್ಲ ಮಿಕ್ಸಪ್ ಆಗಲಿ. ಅದು ನೀಟಾಗೆಲ್ಲ ಕೈ ಆಡಿಸಿ ಇದು ಆ ಕೋವ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಈ ಹಲ್ವದ ಜೊತೆ ಎಲ್ಲ ಹೊಂದ್ಕೊಂಡು. ಮತ್ತು 1-2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸೋಣ. ನೋಡಿ ಎಲ್ಲ ಚೆನ್ನಾಗಿ ಇದು ಕೋವ ಎಲ್ಲ ಮಿಕ್ಸ್ ಆಗಿದೆ, ನೀಟಾಗಿ ಎಲ್ಲ ಕುದೀತಾ ಇದೆ. ಈ ಥರ ಕೋವ ಹಾಕೋದ್ರಿಂದ ಹಲ್ವ ಟೇಸ್ಟ್ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ಕೋವ ಹಾಕಿ ಮಾಡೋದ್ರಿಂದ. ಇವಾಗಿನ್ನು ಲಾಸ್ಟಲ್ಲೆಲ್ಲ ಕುದೀತಲ್ವ, ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರು ಮತ್ತು ಇನ್ನು ಏಲಕ್ಕಿ ಪೌಡ್ರ್ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಡ್ರೈ ಫ್ರೂಟ್ಸು ಹಾಕಿಬಿಟ್ರೆ ನೋಡಿ ಕೋವ ಚೆನ್ನಾಗಿ ರೆಡಿ. ಕೋವ ಹಾಕಿದ್ಮೇಲೆ ಚೆನ್ನಾಗಿ ಟೇಸ್ಟು ಬರುತ್ತೆ. ಆಮೇಲೆ ನೀಟಾಗಿ ಅದೆಲ್ಲ ಮಿಕ್ಸಪ್ ಆದಮೇಲೆ ಸೂಪರಾಗಿ ಬರುತ್ತೆ. ನೋಡಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ರೆ ಹಲ್ವ ರೆಡಿ ಆಗೋಯಿತು. ಸಖತ್ತಾಗಿ ಬಂದಿದೆ ಟೇಸ್ಟು. ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಕುಂಬಳಕಾಯಿ ಹಲ್ವ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.